ಅಮ್ಮ ಅಮ್ಮ ಬಾ ಇಲ್ಲಿ. ಏನೇ ಅಲ್ಲಿ ನೋಡು, ಸ್ನೇಹ ಇಲ್ಲೇ ಇದ್ದಾರೆ. ನಡಿ ಹೋಗೋಣ. ಸ್ನೇಹ, ಆಂಟಿ ಯಾವಾಗ ಬಂದ್ರಿ? ನಾವ್ ಅವಾಗ್ಲೇನೆ ಬಂದ್ವಮ್ಮ. ಸ್ನೇಹ, ಈ ಕೇಸ್ ನಾವ್ ಗೆಲ್ತೀವಿ ಅಲ್ವಾ? ಆ ದರಿದ್ರ ಪ್ರೇಮ ನನ್ ಮಗನಿಂದ ದೂರ ಆಗ್ತಾಳೆ ತಾನೆ? ದೂರ ಆಗ್ಲೇಬೇಕು ಆಂಟಿ. ಯಾಕಂದ್ರೆ ಇವತ್ತು ಕೇಸು 100% ನಮ್ ಪರಾನೇ ಇದೆ. ಹಾಗೆ ನಮ್ ಪರ ವಾದ ಮಾಡ್ತಿರೋ ಲಾಯರ್ ಅಂತಿಂತ ಲಾಯರ್ ಅಲ್ಲ. ಅವ್ರ ಹಿಸ್ಟ್ರಿಲೇ ಒಂದ್ ಕೇಸು ಸೋತಿರೋದಿಲ್ವೇ ಇಲ್ಲ. ಒಟ್ನಲ್ಲಿ ರಾಮ್ ಪ್ರೇಮ ದೂರ ಆಗ್ಬೇಕು. ನಿಂದು ರಾಮ್ದು ಮದ್ವೆ ಆಗ್ಬೇಕು. ಅದೇ ನನ್ನ ಆಸೆ. ನನ್ನ ಆಸೆನೂ ಅದೇ ಆಂಟಿ. ಬರೀ ಆಸೆ ಅಲ್ಲ, ನನ್ ಕನ್ಸು ಕೂಡ. ಪ್ರೇಮ ನನ್ ಕೆನ್ನೆಗೆ ಹೊಡೆದಿದ್ದಾಳಲ್ಲ, ಆ ತಪ್ಪಿಗೆ ಅವಳಿಂದ ಬರೀ ರಾಮ್ನ ಮಾತ್ರ ಅಲ್ಲ, ಅವಳ ಮಾನ ಮರದಿ ಎಲ್ಲ ಕಿತ್ಕೋತೀನಿ ನಾನು. ಇವತ್ತವಳ ಕತೆ ಮುಗೀತು ಆಂಟಿ. ಅವಳ ತಲೆ ಎತ್ಕೊಂಡು ಓಡಾಡ್ಬಾರ್ದು, ಹಾಗ್ ಮಾಡ್ತೀನಿ ನಾನು. ಅಷ್ಟಾಗ್ಬಿಟ್ರೆ ನಿನ್ಗೂ ರಾಮ್ಗೂ ಮದ್ವೆ ಫಿಕ್ಸ್ ಮಾಡಿ ದಾಮ್ ಧೂಮ್ ಅಂತ ವಾಲ್ಗ ಊದಿಸ್ಬಿಡ್ತೀನಿ. ಆ ದಿನಕ್ಕೋಸ್ಕರ ನಾನು ಎದುರು ನೋಡ್ತಾ ಇದ್ದೀನಿ ಆಂಟಿ. ಆ ದಿನ ಆದಷ್ಟು ಬೇಗ ಬರುತ್ತೆ. ಅದಕ್ಕೆ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ ನಿಮ್ಗೆ. ನೋಡ್ತೀಯ ಸ್ನೇಹ, ಪೂರ್ವಿ ಈಗಾಗ್ಲೇ ನಿನ್ನ ಅತ್ತಿಗೆ ಅಂತ ಕರೆಯೋದಕ್ ಶುರು ಮಾಡಿದ್ದಾಳೆ. ಸರಿ ಸರಿ, ನಿನ್ ಜೊತೆ ಮಾತಾಡ್ತಾ ಇರೋದನ್ನ ಆ ಕಲ್ಯಾಣಿ ಏನಾದ್ರೂ ನೋಡಿದ್ರೆ ಕಷ್ಟ ಆಗ್ಬಿಡತ್ತೆ. ನಾವೇನ್ ಬರ್ತೀವಿ. ಪೂರ್ವಿ, ಕಿಟ್ಟಿ ಬನ್ನಿ. ಮಗಳೇ, ಎಲ್ಲಾ ಪ್ಲಾನ್ ಪ್ರಕಾರ ಆಗ್ತಿದೆ ತಾನೆ? ಎಸ್ ಡ್ಯಾಡಿ, ಇವತ್ ಆ ಪ್ರೇಮ ನನ್ ಮುಂದೆ ಲೂಸರ್ ಆಗ್ಲೇಬೇಕು. ಇಷ್ಟು ದಿನ ಅವಳು ಮಾಡಿರೋ ಅವಮಾನಕ್ಕೆ ಇವತ್ ನನ್ ಪ್ರತಿಕಾರ ತೀರ್ಸ್ಕೋತೀನಿ. केस नंबर 724। मैरेज अनलमेंट गे अपील ಮಾಡಿರೋ ಪ್ರೇಮ ಅವ್ರನ್ನ ಕರೀರಿ. ಪ್ರೇಮ 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 ಪ್ರೇಮ, ಹೆದರ್ಕೋಬೇಡ, ಧೈರ್ಯವಾಗಿ ಮಾತಾಡು. ಪ್ರೇಮ ಪರವಾಗಿ ಬಂದಿರೋ ಅಡ್ವೊಕೇಟ್ ತಮ್ಮ ವಾದ ಮಂಡಿಸಬಹುದು. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನನ್ನ ಕಕ್ಷಿದಾರೆ ಪ್ರೇಮ ಅವರ ಹೆಸರಿನಲ್ಲಿ ಸಲ್ಲಿಕೆಯಾಗಿರುವ ಮ್ಯಾರೇಜ್ ಅನಾಲ್ಮೆಂಟ್ ಅಪೀಲನ್ನು ಹಿಂತೆಗೆದುಕೊಳ್ಳುವ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಪ್ರೇಮಾರಾಮ್ ಮದುವೆಯ ಅಮಾನತ್ತಿಗೆ ಸಲ್ಲಿಸಿರುವ ಮನವಿಯನ್ನು ಪರಿಗಣಿಸದೆ ಕ್ಯಾನ್ಸಲ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಪ್ರೇಮ,
ನೀವು ತಾನೇ ನಿಮ್ಮ ಮತ್ತೆ ರಾಮ್ ಮದುವೆ ಅಮಾನತ್ ಮಾಡಬೇಕು ಅಂತ ಮನವಿ ಸಲ್ಲಿಸಿರೋದು? ಇಲ್ಲ ಸರ್, ನಾನು ಯಾವ ಮನವಿನೂ ಸಲ್ಲಿಸಿಲ್ಲ. ಸುಳ್ಳು ಹೇಳ್ಬೇಡಿ ಪ್ರೇಮ ಅವರೇ, ಇದು ನ್ಯಾಯಸ್ಥಾನ. ಇಲ್ಲಿ ನೀವು ಯಾರಿಗೂ ಎದುರುಕೊಂಡು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲ ಸರ್, ನನಗೆ ಯಾರದೇ ಭಯ ಇಲ್ಲ. ಮತ್ತ್ಯಾಕೆ ನಿಮ್ಮ ಮತ್ತು ರಾಮ್ ಮದುವೆ ಅಮಾನತ್ಗೆ ಮನವಿನ ಸಲ್ಲಿಸಿ ಈಗ ಮನವಿನ ಸಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದೀರಾ? ಇವರ ಆನರ್, ಪ್ರೇಮ ಅವರು ಯಾವುದೋ ಒತ್ತಡಕ್ಕೆ ಮಣಿದು ಈ ಮಾತಾಡ್ತಾ ಇದ್ದಾರೆ. ಇಲ್ಲ ಯುವರ್ ಆನರ್, ನನ್ನ ಕ್ಲೈಂಟ್ ಪ್ರೇಮ ಅವರು ಯಾವ ಮನವಿಯನ್ನು ಸಲ್ಲಿಸಿಲ್ಲ. ಇದು ಬೇರೆ ಯಾರೋ ಹೆಸರಲ್ಲಿ ಸಲ್ಲಿಸಿರೋ ಮನವಿ ಇದು. ಅಬ್ಜೆಕ್ಷನ್ ಯುವರ್ ಆನರ್. ಹೇಳಿ. ಅಡ್ವೊಕೇಟ್ ಅನಿತಾ ಅವರು ಹೇಳೋ ಹಾಗೆ ಪ್ರೇಮ ಅವರ ಹೆಸರಲ್ಲಿ ಯಾರೋ ಮನವಿನ ಸಲ್ಲಿಸಿರೋದಲ್ಲ. ಪ್ರೇಮ ಅವರೇ ಸ್ವಇಚ್ಛೆಯಿಂದ ನನ್ನ ಮತ್ತು ರಾಮ್ ಮದುವೆನ ಅಮಾನತ್ ಮಾಡಿ ಅಂತ ಸಲ್ಲಿಸಿರೋ ಮನವಿ ಇದು. ಇದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಯುವರ್ ಆನರ್. ಪ್ರೇಮ, ಇದರಲ್ಲಿರೋ ಸಿಗ್ನೇಚರು ನಿಮ್ದೇ ಅಲ್ವಾ? ಹೇಳಿ ಪ್ರೇಮ, ಈ ಸಿಗ್ನೇಚರು ನಿಮ್ದೇ ತಾನೇ? ಹೌದು ಸರ್, ನಂದೆ. ಯುವರ್ ಆನರ್, ಪ್ರೇಮ ಮತ್ತು ಅವ್ರ ಪರವಾಗಿ ವಾದ ಮಾಡ್ತಾ ಇರೋ ವಕೀಲರು ಪ್ರೇಮ ಅವರು ಈ ಅನಾಲ್ಮೆಂಟ್ ಮನವಿನ ಸಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಗೊತ್ತಾಗದೆ ಆ ಡಾಕ್ಯುಮೆಂಟ್ ಮೇಲೆ ನಿಮ್ಮ ಸೈನ್ ಹೇಗೆ ಬಿತ್ತು ಪ್ರೇಮ ಅವರೇ? ಗೊತ್ತಿಲ್ಲ ಸರ್, ಆದ್ರೆ ಖಂಡಿತ ಈ ಮನವಿ ನಾನ್ ಸಲ್ಲಿಸಿಲ್ಲ. ಹಾಗೆ ರಾಮ್ ಜೊತೆ ಇಡೀ ಜೀವನ ಕಳಿಬೇಕು ಅನ್ನೋ ಆಸೆ ಇದೆ. ನನಗೊಂದು ಬಿಟ್ಟಿರೋ ಶಕ್ತಿ ಇಲ್ಲ ಸರ್. ನಾನ್ ಯಾಕೆ ನನ್ ಮದ್ವೆಗೆ ಅಮಾನತ್ ಅರ್ಜಿ ಸಲ್ಲಿಸ್ಲಿ ಸರ್? ಯುವರ್ ಆನರ್, ಪ್ರೇಮ ಅವ್ರ ಮಾತಲ್ಲಿ ಭಯ ಎದ್ದು ಕಾಣಿಸ್ತಾ ಇದೆ. ಒಂದು ಕಡೆ ಆ ಅನಾಲ್ಮೆಂಟ್ ಮೇಲಿರೋ ಸೈನು ನಂದೇ ಅಂತ ಒಪ್ಕೋತಾ ಇದ್ದಾರೆ, ಇನ್ನೊಂದು ಕಡೆ ನಾನು ಮನವಿನೇ ಸಲ್ಲಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದನೇ ಗೊತ್ತಾಗತ್ತೆ ಪ್ರೇಮ ಅವರು ಎಷ್ಟು ಗೊಂದಲದಲ್ಲಿದ್ದಾರೆ ಅಂತ. ಯುವರ್ ಆನರ್, ಪ್ರೇಮ ಅವ್ರಿಗೆ ರಾಮ್ ಜೊತೆ ಮದುವೆನೇ ಇಷ್ಟ ಇರಲಿಲ್ಲ, ಹಾಗಾಗಿ ಈ ಅನಾಲ್ಮೆಂಟ್ಗೆ ಅಪೀಲ್ ಮಾಡಿದ್ರು. ಆದ್ರೆ ಅವ್ರ ಗಂಡನ ಮನೆಯವರು
ಪ್ರೇಮ ಅವ್ರ ಮೇಲೆ ಪ್ರೆಜರೈಸ್ ಮಾಡಿ ಆ ಅಪೀಲ್ನ ವಾಪಸ್ ತಗೊಳಕ್ ಮಾಡ್ತಾ ಇದ್ದಾರೆ. ನಮ್ ಲಾಯರ್ ಸುಂದರೇಶ್ ಅವರು ಯಾವುದೇ ಸಾಕ್ಷಿ ಇಲ್ಲದೆ ಪ್ರೇಮಗೆ ರಾಮ್ ಜೊತೆ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ವಾದಿಸ್ತಾ ಇದ್ದಾರೆ. ಇಲ್ಲ ಯುವರ್ ಆನರ್, ನನ್ನ ವಾದಕ್ಕೆ ಪುಷ್ಟಿ ಕೊಡೋದಕ್ಕೆ ಬಲವಾದ ಸಾಕ್ಷಿಗಳಿದಾವೆ. ಪ್ರೇಮ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನೀವು ಪ್ರಾಮಾಣಿಕವಾಗಿ ಉತ್ತರ ಕೊಡ್ಬೇಕು. ಸರಿ ಸರ್. ನಿಮ್ಮ ರಾಮ್ ಮದುವೆ ಹೇಗಾಯ್ತು? ಹೇಳಿ ಪ್ರೇಮ, ನಿಮ್ಮ ರಾಮ್ ಮದುವೆ ಹೇಗಾಯ್ತು? ಎರಡೂ ಮನೇಲಿ ಒಪ್ಪಿಗೆ ಆಗಿ ಯಾವುದೇ ಡ್ರಾಮಾ ಇಲ್ಲದೆ ಎಲ್ಲರ ಮದುವೆ ತರ ನಿಮ್ಮ ಮದುವೆ ನಾರ್ಮಲ್ ಆಗಾಯ್ತಾ? ಇಲ್ಲ ಮದುವೆಯಲ್ಲಿ ಯಾವ್ದಾದ್ರು ವಿಷಯಗಳು ನಡೆದ್ವಾ? ಧೈರ್ಯವಾಗಿ ಹೇಳಿ ಪ್ರೇಮ. ಇನ್ನೊಂದು ಡಾಕ್ಯುಮೆಂಟ್ಸ್ ಇದೆ. ಯುವರ್ ಆನರ್, ಇದು ರಾಮು ಪ್ರೇಮ ಅವ್ರಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ದಾರೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಆಗಿರೋ ಕಾಪಿ. ಒತ್ತಾಯದಿಂದ ತಾಳಿ ಕಟ್ಟದವ್ರನ್ನ ಯಾವ ಹೆಣ್ತಾನೆ ಗಂಡ ಅಂತ ಒಪ್ಕೊಂಡು ಜೀವನ ಮಾಡ್ತಾರೆ ಯುವರ್ ಆನರ್? ಪ್ರೇಮ ಅವ್ರಿಗೆ ರಾಮ್ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ಒತ್ತಾಯದ ಮದುವೆನ ಅಮಾನತ್ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಪಾಪ ಪ್ರೇಮ ಅವ್ರಿಗೆ ಅವ್ರ ಮನೆಯವರ ಒತ್ತಡ ಜಾಸ್ತಿ ಆಗಿದೆ. ಅವ್ರ ಮನೆಯವರ ಒತ್ತಡಕ್ಕೆ ಮಣಿದು ಸಲ್ಲಿಸಿರೋ ಅರ್ಜಿನ ಕ್ಯಾನ್ಸಲ್ ಮಾಡ್ಕೊಳಕ್ ನೋಡ್ತಾ ಇದ್ದಾರೆ. ಇಲ್ಲ, ನಾನು ಆ ಥರ ಮನವಿ ಸಲ್ಲಿಸಿಲ್ಲ. ಹಾಗಿದ್ರೆ ಕೋರ್ಟ್ಗೆ ನಿಮ್ಮ ಹೆಸರಲ್ಲಿ ಮನವಿ ಹೇಗೆ ಬಂತು? ಆ ಮನವಿನಲ್ಲಿ ನಿಮ್ಮ ಸಿಗ್ನೇಚರ್ ಹೇಗಿದೆ? ರಾಮ್ ನಿಮ್ನ ಕಿಡ್ನಾಪ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಪೊಲೀಸ್ನವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡಿರೋದು ನಿಜಾನ ಸುಳ್ಳ? ಪ್ರೇಮ ಅವರೇ, ನನಗೆ ಗೊತ್ತು ನಿಮಗೆ ನಿಮ್ಮ ಮನೆಯವರೆಲ್ಲ ಸೇರಿ ಮಾನ ಮರ್ಯಾದೆ ಅಂತ ಭಯ ಹುಟ್ಟಿಸಿ ನಿಮ್ಮನ್ನ ಕಟ್ಟಾಕಿದ್ದಾರೆ. ಆದ್ರೆ ಯಾವ ಹೆಣ್ಣು ಒಲ್ಲದ ಗಂಡನ ಒಪ್ಕೊಂಡು ಇಷ್ಟ ಇಲ್ಲದೆ ಇರೋರ ಜೊತೆ ಸಂಸಾರ ಮಾಡಬೇಕು ಅಂತ ಇಲ್ಲ. ಪ್ರೇಮ ಅವರೇ, ನೀವು ಯಾರಿಗೂ ಭಯ ಪಡಬೇಕಾಗಿಲ್ಲ. ನಿಮ್ಮ ಸಹಾಯಕ್ಕೆ ನಾನಿದ್ದೀನಿ, ಕಾನೂನಿದೆ. ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಮ್ಮ ಇಷ್ಟದ ಪ್ರಕಾರ ನೀವು ಡಾಕ್ಟರ್ ರಾಮ್ ಅವರಿಂದ ದೂರ ಆಗ್ಬೋದು. ಅಬ್ಜೆಕ್ಷನ್ ಯುವರ್ ಆನರ್. ಲಾಯರ್ ಸುಂದರೇಶ್ ಅವರು ನಮ್ಮ ಕ್ಲೈಂಟ್ನ ಎಮೋಷನಲ್ಲಿ ವೀಕ್ ಮಾಡ್ತಾ ಇದ್ದಾರೆ. ನಿಮಗೆ ಕೊಟ್ಟಿರೋ ಕಂಪ್ಲೇಂಟ್ ಪೇಪರ್ನ ನಾನು ಓದಿದ್ದೀನಿ. ಪ್ರೇಮಾರಾಮ್ ಮದುವೆ ಟೈಮಲ್ಲಿ ಕೆಲವೊಂದು ಕಾಂಪ್ಲಿಕೇಶನ್ಗಳಾಗಿರೋದು ನಿಜ. ಆದ್ರೆ ಪ್ರೇಮಾರಾಮ್ ಮದುವೆ ಆದಾಗಿನಿಂದ ಅವರು ತುಂಬಾ ಚೆನ್ನಾಗಿದ್ದಾರೆ. ಅವರಿಬ್ರು ನಡುವೆ ಯಾವ ಮನಸ್ತಾಪಗಳು ಇಲ್ಲ.
ಹಳೆ ಕತೆನ ಇಟ್ಕೊಂಡು ಪ್ರೇಮ ಅವ್ರಿಗೆ ರಾಮ್ ಜೊತೆ ಬದುಕೋದಿಕ್ ಇಷ್ಟ ಇಲ್ಲ ಅನ್ನೋದು ಒಂದು ಥಿಯರಿ ಆಗ್ಬೋದೇ ಹೊರ್ತು ಅದು ಸತ್ಯ ಅಲ್ಲ. ಯುವರ್ ಆನರ್, ಅಡ್ವೊಕೇಟ್ ಅನಿತಾ ಅವರು ಸ್ಟೇಷನ್ ಅಲ್ಲಿ ರಿಜಿಸ್ಟರ್ ಆಗಿರೋ ಕಂಪ್ಲೇಂಟು ಹಳೆ ಕತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಪ್ರೇಮ ಅವ್ರಿಗೆ ರಾಮ್ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಪರವಾಗಿಲ್ಲ, ನನ್ನ ಹತ್ರ ಇನ್ನೊಂದು ಸಾಕ್ಷಿ ಇದೆ. ಕರೆಸ್ಬೋದಾ ಯುವರ್ ಆನರ್? ಕರ್ಸಿ. ವಿಟ್ನೆಸ್. ನಿಮ್ಮ ಹೆಸರು? ದೇವ ಸರ್. ಇವ್ರ ಪರಿಚಯ ಇದ್ದಾರೆ ನಿಮಗೆ? ಓ, ತುಂಬಾನೇ ಪರಿಚಯ ಇದೆ. ನಿಮಗೂ ಅವ್ರಿಗೂ ಏನ್ ಸಂಬಂಧ? ಸರ್, ನಾನು ಅವಳ ಬಾಯ್ ಫ್ರೆಂಡ್ ಸರ್. ಯಾವಲ್ಲ ನೀನು? ಸೈಲೆನ್ಸ್. ದೇವ, ಹಾಗೆಲ್ಲ ಮಾತಾಡಬಾರ್ದು ಕಣೋ, ಕೂತ್ಕೊಳ್ಳೋ. ಹಂಗಲ್ಲ ಕಣ ಮೌನ್. ಯಾವ ಇದು ಕೂಟು ಕಣೋ, ಕೂತ್ಕೋ ಕೂತ್ಕೋ. ನೀವು ಮುಂದುವರಿಸಿ. ಯುವರ್ ಆನರ್, ನಾನು ಪ್ರೇಮ 5 ವರ್ಷದಿಂದ ಲವ್ ಮಾಡ್ತಾ ಇದೀವಿ. ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದೀವಿ ಅಲ್ವಾ ಪ್ರೇಮ? ಇಲ್ಲ ಸರ್, ಸುಳ್ಳು. ಇವ್ನು ಯಾರಂತಾನೆ ಗೊತ್ತಿಲ್ಲ ನನ್ಗೆ. ಅವ್ರು ಮಾತಾಡೋರ್ಗು ತಾವು ಸುಮ್ಮನೆ ಇರಿ ಪ್ರೇಮ. ಯುವರ್ ಆನರ್, ನಾವಿಬ್ರು ಮದುವೆ ಆಗೋಣ ಅಂತ ನಿರ್ಧಾರ ಮಾಡಿದ್ವಿ. ಆದ್ರೆ ಅಷ್ಟೊತ್ತಿಗೆ ಪ್ರೇಮ ಅವಳ ತಂದೆ ಅವಳ ಮದುವೆನ ರಾಮ್ ಅವ್ರ ಅಣ್ಣ ಮಹಾದೇವ್ರವ್ರ ಜೊತೆ ಫಿಕ್ಸ್ ಮಾಡಿದ್ರು. ಇವಳಿಗೋ ಅವ್ರ ತಂದೆ ಮೇಲೆ ತುಂಬಾ ಗೌರವ, ಪ್ರೀತಿ, ಭಯ. ಅದಕ್ಕೆ ಇವಳು ಕೂಡ ಮದುವೆಗೆ ಒಪ್ಕೊಂಡಿದ್ಲು. ಅವತ್ತು ಮಹಾದೇವ್ ಜೊತೆ ಅವಳ ಮದುವೆ ಫಿಕ್ಸ್ ಆಗಿದ್ದ ದಿನ ಡಾಕ್ಟರ್ ರಾಮ್ ಅವಳನ್ನ ಬಲವಂತ ಕಿಡ್ನಾಪ್ ಮಾಡಿ ತಾಳಿ ಕಡ್ದ. ಆಗ್ಲೂ ಪ್ರೇಮ ನನ್ನ ಜೊತೆ ಬರೋ ಧೈರ್ಯ ಮಾಡಲಿಲ್ಲ. ಕೊನೆಗೆ ಅವ್ರ ತಂದೆನೆ ರಾಮ್ ಜೊತೆ ಮದುವೆ ಮಾಡ್ಕೊಟ್ಬಿಟ್ರು ಯುವರ್ ಆನರ್. ಪ್ರೇಮ, ಇವ್ರು ನಿಮ್ಗೆ ಪರಿಚಯನಾ? ಇಲ್ಲ ಸರ್, ಈ ಮನುಷ್ಯನ ನಾನು ಇವತ್ತೇ ನೋಡ್ತಿರೋದು. ಇವ್ರ ಪರಿಚಯನೇ ಇಲ್ಲ ನಂಗೆ. ನೀವು ಅವ್ರಿಗೆ ಪರಿಚಯನೇ ಇಲ್ಲ ಅಂತಿದಾರಲ್ರಿ? ಇಲ್ಲ ಸರ್, ಪ್ರೇಮ ಸುಳ್ಳು ಹೇಳ್ತಿದ್ದಾಳೆ.
ಅವಳಿಗೆ ಅವಳ ತಂದೆ ಕಂಡ್ರೆ ತುಂಬಾ ಹೆದರಿಕೆ. ಎಲ್ಲ ಅವ್ರ ಮರ್ಯಾದೆ ಹೋಗ್ಬಿಡ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವಳು ರಾಮ್ನ ಮದುವೆ ಆಗಿದ್ದು ಬಿಟ್ರೆ ಅವಳಿಗೆ ರಾಮ್ನ ಮದುವೆ ಆಗೋ ಮನಸ್ಸೇ ಇರಲಿಲ್ಲ. ನಮ್ಮ ಕಕ್ಷಿದಾರಿಗೆ ಈ ಮನುಷ್ಯ ಯಾರು ಅಂತಾನೆ ಗೊತ್ತಿಲ್ಲ. ನನಗಿವರು ಸುಳ್ಳು ಸಾಕ್ಷಿ ಅಂತ ಅನಿಸ್ತಾ ಇದ್ದಾರೆ. ಹಾಗಾಗಿ ವಿಟ್ನೆಸ್ ನ ವೆರಿಫೈ ಮಾಡೋದಿಕ್ಕೆ ಸಮಯ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯುವರ್ ಆನರ್, ಸಮಯ ಕೊಟ್ರೆ ಆ ಸಮಯನ ಪ್ರೇಮ ಪೇರೆಂಟ್ಸು ಮತ್ತೆ ಅವ್ರ ಗಂಡನ ಮನೆಯವರು ದುರುಪಯೋಗ ಪಡಿಸ್ಕೊಳ್ಳೋ ಸಂಭವ ಇದೆ.